ಸಮಾಜ ಹೇಗಾಗ್ಬಿಟ್ಟಿದೆ, ಯಾವ ಹಂತಕ್ಕೆ ಹೋಗ್ತಾ ಇದೆ. ಗಂಡ ಹೆಂಡತಿ ಚೆನ್ನಾಗಿರಲಿ ಅಂತ ಮದುವೆ ಮಾಡಿಕೊಡ್ತಾರೆ. ಆದರೆ ಇಲ್ಲಿ ಗಂಡನನ್ನೇ ಸ್ಕೆಚ್ ಹಾಕೊಂಡು ಸಾಯಿಸುವಂಥ ಹೆಂಡತಿ ಸಿಕ್ಬಿಟ್ರೆ ಹೆಂಗಿರುತ್ತೆ? ಅಂಥದ್ದೇ ಘಟನೆ ಇಲ್ಲಿ ಹಾಕಿದೆ. ಅದಕ್ಕೆ ತಮ್ಮನನ್ನೇ ಬಳಕೆ ಮಾಡ್ಕೊಂಡ್ರೆ ಇನ್ನು ಹೆಂಗಿರುತ್ತೆ? ಪಾಪ ಇನ್ನೂ 18 ವರ್ಷ ಆಗಿಲ್ಲ ಅವನಿಗೆ. ಅವನನ್ನು ಜೈಲಿಗೆ ಕಟ್ಟಿದ್ಲು, ಅವಳು ಜೈಲಿಗೆ ಹೋದ್ಲು. ಪಾಪ ಗಂಡ ಉಳಿದಿದ್ದಾನೆ. ಎಲ್ಲಿ ನಡೆದಿದ್ದು ನೋಡಿ. ಸಹೋದರನ ಸಹಾಯದಿಂದ ಪತಿ ಹತ್ಯೆಗೆ ಪತ್ನಿ ಪ್ಲಾನ್. ಆರೋಪಿ ಸಂಗೀತ ಸೇರಿ 4ರನ್ನ ಬಂಧಿಸಿದ ಪೊಲೀಸರು. ಕೊಲೆಗೆ ಸಿನಿಮೆಯ ರೀತಿ ಸಂಚು ಮಾಡಿದ್ದ ಪತ್ನಿ ಅಂದಾರ್. ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣದಲ್ಲಿ ನಡೆದಿರುವ ಸಿನಿಮೆಯ ರೀತಿಯ ಘಟನೆ ಇದು. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪತಿಯನ್ನೇ ಕೊಲೆ ಮಾಡಿಸಲು ಪತ್ನಿ ಪ್ಲಾನ್ ಮಾಡಿ ಅದಕ್ಕೆ ತನ್ನ ಅಪ್ರಾಪ್ತ ಸಹೋದರನನ್ನ ಬಳಸಿಕೊಂಡಿದ್ದಾಳೆ. ಯಾವಾಗ ಪೊಲೀಸರು ಪ್ರಕರಣದ ತನಿಖೆಗೆ ಇಳಿದ್ರೋ ಆಗ ಹೆಂಡತಿಯ ಪ್ಲಾನ್ ಬಟಾಬಯಲಾಗಿದೆ. ನಂಜನಗೂಡಿನ ರಾಜೇಂದ್ರ ಗಾಯಗೊಂಡ ಪತಿ, ಸಂಗೀತ ಗಂಡನ ಕೊಲೆಗೆ ಸ್ಕೆಚ್ ಹಾಕಿದ ಪತ್ನಿ. ಕಂಪ್ಯೂಟರ್ ಆಪರೇಟರ್ ಆಗಿದ್ದ ಸಂಗೀತ ತನ್ನ ಅಪ್ರಾಪ್ತ ಸಹೋದರ ಹಾಗೂ ಆತನ ಸ್ನೇಹಿತರನ್ನ ಬಳಸಿಕೊಂಡು ಡ್ರ್ಯಾಗರ್ನಿಂದ ಪತಿಗೆ ಇರಿದು ಹತ್ಯೆ ಮಾಡುವ ಸಂಚನ್ನ ರೂಪಿಸಿದ್ದಳು. ಗಾಯಗೊಂಡ ರಾಜೇಂದ್ರಗೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಫೈಬರ್ಗಳನ್ನ ಫಿಟ್ ಮಾಡುವ ವೃತ್ತಿ ನಡೆಸುವ ರಾಜೇಂದ್ರಗೆ ಪತ್ನಿ ಸಂಗೀತ ನಡುವೆ ಭಿನ್ನಾಭಿಪ್ರಾಯ ಇತ್ತು. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಸಾಮರಸ್ಯ ಇರಲಿಲ್ಲ ಎನ್ನಲಾಗಿದೆ. ಅಕ್ಟೋಬರ್ 25ರಂದು ರಾಜೇಂದ್ರ ಪತ್ನಿ ಸಂಗೀತಾಳನ್ನ ತಮ್ಮ ಸ್ಕೂಟರ್ನಲ್ಲಿ ನಂಜನಗೂಡಿನ ಹುಂಡುವಿನಹಳ್ಳಿ ಬಡಾವಣೆಯ ಮೂಡ ಲೇಔಟ್ ಬಳಿ ಕರೆದುಕೊಂಡು ಹೋಗುವಾಗ ಕೊಲೆ ಯತ್ನ ನಡೆದಿದೆ. ಪತಿಯ ಜೊತೆಗಿನ ವೈಮನಸ್ಸನ್ನೇ ದೊಡ್ಡದು ಮಾಡಿಕೊಂಡಂತಹ ಸಂಗೀತ ಅದೇ ಕಾರಣಕ್ಕೋಸ್ಕರವಾಗಿಯೇ ತನ್ನ ಪತಿಯನ್ನೇ ಕೊಲ್ಲುವಂತಹ ಪ್ಲಾನ್ ಮಾಡ್ತಾಳೆ. ಅದಕ್ಕೆ ತನ್ನ ತಮ್ಮ ಮತ್ತು ತನ್ನ ತಮ್ಮನ ಸ್ನೇಹಿತರನ್ನು ಕೂಡ ಜೊತೆ ಮಾಡ್ಕೋತಾಳೆ. ಒಂದು ರೀತಿಯಾಗಿ ದರೋಡೆ ಪ್ರಕರಣದ ರೀತಿಯಲ್ಲೇ ಒಂದು ಚಿತ್ರೀಕರಣವನ್ನು ಮಾಡಿಸ್ಕೊಂಡು ಆ ಮೂಲಕವಾಗಿ ತನ್ನ ಗಂಡನನ್ನು ಕೊಲೆ ಮಾಡುವಂಥದ್ದು ಆಕೆಯ ಉದ್ದೇಶವಾಗಿತ್ತು. ಆದರೆ ಯಾವಾಗ ಪೊಲೀಸ್ನವರು ಇನ್ವೆಸ್ಟಿಗೇಷನ್ಗೆ ಹೇಳಿದ್ರೋ ಆಗ ಗೊತ್ತಾಗಿದ್ದು ಇಡೀ ಪ್ರಕರಣದ ಸೂತ್ರಧಾರಳು ಸಂಗೀತ ಅಂತ. ರಾಜೇಂದ್ರ ಹಾಗೂ ಅವರ ಪತ್ನಿ ಸಂಗೀತ ಹೋಗುತ್ತಿದ್ದ ಬೈಕ್ಗೆ ಏಕಾಏಕಿ ಬಿಳಿ ಬಣ್ಣದ ಕಾರು ಅಡ್ಡವಾಗಿ ನಿಂತಿದೆ. ಕಾರಿನಲ್ಲಿದ್ದ ವ್ಯಕ್ತಿ ಹತ್ತಿರ ಬಂದು ಸ್ಕೂಟರ್ ಬೀಳಿಸಿದ್ದಾನೆ. ಆಗ ರಾಜೇಂದ್ರ ಹಾಗೂ ಸಂಗೀತ ಕೆಳಗೆ ಬಿದ್ದಿದ್ದಾರೆ. ಈ ವೇಳೆ ವ್ಯಕ್ತಿ ರಾಜೇಂದ್ರ ಜೊತೆಗೆ ಜಗಳ ಮಾಡಿದ್ದಾನೆ. ಇದೇ ವೇಳೆ ಕಾರಿನಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಸಂಗೀತ ಬಳಿ ಬಂದು ಕುತ್ತಿಗೆಯಲ್ಲಿದ್ದಂತ ಚೈನ್ ಕಸಿಯಲು ಯತ್ನಿಸಿದ್ದಾರೆ. ಈ ವೇಳೆ ವ್ಯಕ್ತಿ ಹರಿತವಾದ ಆಯುಧದಿಂದ ರಾಜೇಂದ್ರ ಅವರಿಗೆ ತಿವಿದಿದ್ದಾನೆ. ಈ ಸಂದರ್ಭದಲ್ಲಿ ಒಂದು ವಾಹನ ಬಂದಾಗ 3 ವ್ಯಕ್ತಿಗಳು ಪರಾರಿಯಾಗಿದ್ದಾರೆ. ಘಟನೆಯ ಸಂಬಂಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ರಾಜೇಂದ್ರ ಪೊಲೀಸರಿಗೆ ಮಾಹಿತಿ ನೀಡಿದಾಗ ಪತ್ನಿಯ ಸಂಚು ಬಟಾಬಯಲಾಗಿದೆ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತಾರೆ. ಆದರೆ ಈ ಪ್ರಕರಣದಲ್ಲಿ ಅದು ಆಗಿಲ್ಲ. ಗಂಡನನ್ನೇ ಕೊಲೆ ಮಾಡಿ ತಾನು ಆರಾಮಾಗಿ ಇದ್ದು ಬಿಡಬೇಕು ಅನ್ನೋವಂಥದ್ದಕ್ಕೆ ಹೊರಟಂತಹ ಸಂಗೀತ ಈಗ ತನ್ನ ತಮ್ಮನ ಸಮೇತವಾಗಿ ಜೈಲಿಗೆ ಸೇರಿದ್ದಾಳೆ. ಈ ಮೂಲಕವಾಗಿ ತನ್ನ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳೋದ್ರ ಜೊತೆಗೆ ತನ್ನ ತಮ್ಮನ ಭವಿಷ್ಯವನ್ನು ಕೂಡ ಆಕೆ ಹಾಳು ಮಾಡಿದ್ದಾಳೆ. ಒಟ್ಟಾರೆ ಮನೆಯಲ್ಲೇ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಬೇಕಾದ ಸಮಸ್ಯೆಯನ್ನ ಕೊಲೆಯ ಮೂಲಕ ಪರಿಹರಿಸಿಕೊಳ್ಳಲು ಮುಂದಾದ ಮಹಿಳೆ ಈಗ ಜೈಲು ಪಾಲಾಗಿದ್ದಾಳೆ. ತಾನು ಜೈಲಿಗೆ ಹೋಗುವ ಜೊತೆಗೆ ತನ್ನ ಅಪ್ರಾಪ್ತ ತಮ್ಮನ ಭವಿಷ್ಯವನ್ನು ಕೂಡ ಹಾಳು ಮಾಡಿದ್ದಾಳೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.